ಸಂಬಳನ ಆದರೆ ನೋಡಿ ಅಯ್ಯೋ ರಾಮ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಅಣ್ಣನ ಮದುವೆ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದು ನಾವು. ಆಮೇಲೆ ಮಧ್ಯದಲ್ಲಿ ಒಂದ್ಸರಿ ಅಷ್ಟೇ ಹೋಗಿದ್ದು, ಮತ್ತೆ ಹೋಗಕ್ಕೆ ಆಗ್ಲಿಲ್ಲ. ಆಫ್ಟರ್ 2 months ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ಮನೆಯವರೆಲ್ಲರೂ ಬಂದಿರ್ತಾರೆ. ಸೊ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಸೊ ಹಾಗಾಗಿ ಅಟೆಂಡ್ ಮಾಡಿ ಬರಬೇಕು. ಆಲ್ರೆಡಿ ಟೈಮ್ ಬಂದು 6 o'clock ಆಗಿದೆ. ಇವಾಗ ಇಲ್ಲಿಂದ ಹೊರಡಬೇಕು. ಖಾಲಿ ರೋಡು, ಜಾಸ್ತಿ ಯಾರು ಜನ ಓಡಾಡ್ತಿಲ್ಲ, ಬಿಕಾಸ್ ಈಗಿನ ಬೆಳಕಾಗಿದೆ ಅಲ್ಲ, ಸೊ ಹಾಗಾಗಿ. ಆ್ಯಂಡ್ ದಿಸ್ ಇಸ್ ಮೈ ಕ್ಯೂಟ್ ಬ್ಯಾಗ್ ಗೈಸ್. ನನ್ನ ಕೊಲಿಗೊಬ್ಬರು ಅವರು ವಿಯೆಟ್ನಾಮಿಗೆ ಹೋಗಿದ್ದಾಗ ತಂದುಕೊಟ್ಟಿದ್ದು. ತುಂಬ ಜನ ಕೇಳಿದ್ದಾರೆ ಈ ಬ್ಯಾಗ್ ಯಾವುದು, ಎಲ್ಲಿ ತಗೊಂಡಿದ್ದು ಅಂತ ಎಲ್ಲ. ಔಟ್ಸೈಡ್ ಹೋದಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. PG ಹತ್ರದಿಂದ ಬಸ್ ಸ್ಟಾಪು ತುಂಬ ನಿಯರ್ ಇದೆ, 1-2 minutes ಅಷ್ಟೇ ವಾಕಬಲು. ಸೊ ಇವಾಗ ಬಸ್ ಸ್ಟಾಪ್ ಹೋಗಿ ಬಸ್ ಹತ್ತಬೇಕು ಗೈಸ್. ಇನ್ನು ಸೂರ್ಯ ಇವಾಗ ಬಂದಿದ್ದಾನೆ ಗೈಸ್. ಎಷ್ಟು ಬೇಗ ಎದ್ದು ಹೊರಟ್ರು ಟೈಮ್ ಆಗೋಯ್ತು. 6:30 ಆಗಿತ್ತು ನಾನು ಬಂದು ಬಸ್ ಹತ್ತೋ ಅಷ್ಟರಲ್ಲಿ. ಸೊ ಬಸ್ ಇವಾಗ ಹೊರಟಿದೆ. ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ನಮ್ಮ ಪಾಪು ಬರ್ತಾನೆ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ಬಂದಿರ್ತಾರೆ ಇವತ್ತು. ಶಿವದರ್ಶಿನಿ ಅನ್ನೋ ಹೋಟೆಲ್ ಹತ್ರ ಬಸ್ ಸ್ಟಾಪ್ ಮಾಡಿತ್ತು. ಹಾಗೆ ನನಗೂ ಹೊಟ್ಟೆ ಹಸುವಾಗ್ತಿದ್ದರಿಂದ ಕೆಳಗಡೆ ಇಳಿದು ಇಡ್ಲಿ ತಿನ್ನೋಣ ಅಂತ ಹೇಳಿ ಹೋದೆ. ಬಟ್ ಇಡ್ಲಿ ಇರಲಿಲ್ಲ. ಸೊ ಉಪ್ಪಿಟ್ಟು ಕೇಸರಿಬಾತ್ ಇತ್ತು, ಹಾಗೆ ಪಲಾವ್ ಇತ್ತು. ನಾನು ಉಪ್ಪಿಟ್ಟು ಕೇಸರಿಬಾತೆ ತೊಗೊಂಡೆ. ಬಟ್ ಇದಕ್ಕೆ ನಾನು 80 rupees ಪೇ ಮಾಡಿದ್ದೀನಿ. 80 rupees ನನಗೆ ಅಮೌಂಟ್ ಕೊಟ್ಟಿದ್ದು ಬೇಜಾರಾಗಲಿಲ್ಲ, ಬಟ್ ಅಷ್ಟು ವರ್ತ್ ಅಂತ ನನಗೆ ಅನ್ನಿಸ್ಲಿಲ್ಲ. ಫೈನಲಿ ರೀಚ್ ಆದೆ. ಹಾಗೆ ನಮ್ಮ ಮನೆಯವರೆಲ್ಲರೂ ಬಂದಿದ್ದರು, ಅಮ್ಮ, ದೊಡ್ಡಮ್ಮ, ಹಾಗೆ ನಮ್ಮ ಫಸ್ಟ್ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಆ ಕಡೆ ಸೀಮಂತ ನಡೀತಾ ಇದೆ. ನಮ್ಮ ಭಾವನ ಅಕ್ಕಂದು ಸೀಮಂತ ಇವತ್ತು, ಫಸ್ಟ್ ಭಾವನ ಅಕ್ಕಂದು. ಸೊ ಹಾಗಾಗಿ ಬಂದಿದ್ವಿ. ನಮ್ಮ ಅತ್ತಿಗೆಯವರೆಲ್ಲರೂ ಬಂದಿದ್ದಾರೆ. ಮನೆಯಿಂದ ಬಂದಿದ್ದರು ಇವರು. ನಾನು ಹೋಗಿ 1/2 hour ವೆಯ್ಟ್ ಮಾಡಿದೆ, ಆಮೇಲೆ ಇವರು ಬಂದರು. ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದೀರಾ ಅಂತ ಹೇಳಿ. ಹೌದು, ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ. ಹಾಗಾಗಿ ಪ್ರತಿಯೊಬ್ಬರು ಒಂದೊಂದು ಸರಿ ವ್ಲಾಗಲ್ಲಿ ಕಾಣಿಸ್ತಿರ್ತಾರೆ. ಸೊ ಐಡೆಂಟಿಫೈ ಮಾಡೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಂದು ವ್ಲಾಗ್ ಫಸ್ಟಿಂದ ನೋಡಿರ್ತೀರಲ್ಲ ಯಾರೆಲ್ಲ, ಸೊ ಅವರಿಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಆಲ್ಮೋಸ್ಟ್ ಇಂಟ್ರೊಡ್ಯೂಸ್ ಆಗಿರುತ್ತೆ. ಶಾಸ್ತ್ರ ಎಲ್ಲ ಮುಗಿಸಿ ಊಟ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಮ್ಮ ಅವರೆಲ್ಲರೂ ಆಲ್ರೆಡಿ ಊಟಕ್ಕೆ ಕೂತಿದ್ರು. ಅವ್ರದ್ದು ಆಲ್ರೆಡಿ ಮುಗ್ದೋಗಿದೆ. ಇವಾಗ ನಾವು ಹೋಗಬೇಕು ಊಟಕ್ಕೆ, ಯಾಕಂದರೆ ಪಾಪು ಇದ್ದಿದ್ದರಿಂದ ಅಮ್ಮ ಅವರೆಲ್ಲ ಊಟ ಮಾಡಿ ಮುಗಿಸ್ಮೇಲೆ ಅವ್ರ ಪಾಪು ಹತ್ರ ಹೋಗಲಿ, ಆಮೇಲೆ ನಾವು ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವಾಗ ತುಂಬ ದಿನ ಆಗೋಗಿತ್ತು ಎಲ್ಲರೂ ಒಟ್ಟಿಗೆ ಸೇರಿ. ಹಾಗಾಗಿ ನಾನು ಅಕ್ಕವರೆಲ್ಲರೂ ಸೇರಿದ್ರೆ, ಅಫ್ಕೋರ್ಸ್ ನಿಮಗೆ ಗೊತ್ತಲ್ಲ ಅಕ್ಕ ತಂಗಿಯರಂತ ಹೇಳಿದ್ರೆ ಎಲ್ಲದು ಒಟ್ಟಿಗೆ ಮಾತಾಡ್ತಾ ಕೂತಿರ್ತೀವಿ ಅಂತ ಇದ್ವಿ. ಹಾಗೆ ತುಪ್ಪ ಒಬ್ಬಟ್ಟು ಮಾಡಿಸಿದ್ರು. ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗೈಸ್. ಎಲ್ರದ್ದು ಊಟ ಮುಗೀತು. ಹಾಗಾಗಿ ಮನೆಯವರೆಲ್ರಿಗೂ ಬಾಯ್ ಅಂತ ಹೇಳಿ ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ಈ ಊರ ಕಡೆ ಎಲ್ಲ ನೋಡಿ ತೆಂಗಿನಕಾಯಿ ಎಲ್ಲ ಹಾಕೋದಿಕ್ಕೆ ಅಂತ ಹೇಳಿ ಎಷ್ಟು ನೀಟಾಗಿ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಯೂಶ್ವಲಿ ತೆಂಗಿನಕಾಯಿ ಬೆಳೆಯೋರೆಲ್ಲರೂ ಇದೇ ಥರ ಮಾಡಿರ್ತಾರೆ, ಬಟ್ ನಮ್ಮ ಕಡೆ ಎಲ್ಲ ಅಷ್ಟೊಂದು ಬೆಳೆಯಲ್ಲ. ಹಾಗೆ ಅದನ್ನು ಈ ಥರ ಎಲ್ಲ ಒಟ್ಟೋದು ಇಲ್ಲ. ನಾವೆಲ್ಲರೂ ನಾರ್ಮಲಾಗಿ ತೊಗೊಂಡೋಗಿ ಒಂದು ಪ್ಲೇಸಲ್ಲಿ ಹಾಕಿಬಿಡ್ತೀವಿ. ಹಾಗೆ ನಾವು ಕೊಬ್ಬರಿ ಮಾಡಲ್ಲ ಜಾಸ್ತಿ, ಕಾಯಿನೇ ಮಾರೋದ್ರಿಂದ. ಇನ್ನು ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಂದ ನಯನತ್ಗೆ ಮನೆಗೆ ಹೊರಟ್ವಿ. ಬಿಕಾಸ್ ಅದು ತುಂಬ ನಿಯರೇ ಇರೋದ್ರಿಂದ ಅವ್ರೂರು, ಅಲ್ಲಿಗೆ ಹೋಗ್ಬಿಟ್ಟು ಬಂದುಬಿಡೋಣ, ಎಲ್ಲರೂ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ಸೊ ಇವ್ರದ್ದು ತೋಟದ ಮನೆ ಆಗಿರೋದ್ರಿಂದ ಸುತ್ತ ಎಲ್ಲಿ ನೋಡಿದ್ರು ಗ್ರೀನರಿನೇ ಕಾಣಿಸುತ್ತೆ. ಹಾಗೆ ನಮ್ಮ ದೊಡ್ಡಪ್ಪ ಅವರೆಲ್ಲರೂ ಎಳ್ನೀರು ಕುಡಿತಾ ಇದ್ರು. ನಾನು ಕೂಡ ಹೋಗ್ತಾ ಇದ್ದೀನಿ ಎಳ್ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು. ಶಕೆ ಆಗಿ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಗೈಸ್. ನಿಜವಾಗ್ಲೂ ಬ್ಯಾಂಗ್ಳೂರಲ್ಲಿರುವಾಗ ತುಂಬ ಸರಿ ಅನಿಸುತ್ತೆ, ಯಾವ ಕೆಲಸನೂ ಬೇಡಪ್ಪ, ಆರಾಮಾಗಿ ಹೋಗಿ ಮನೇಲಿ ಇದ್ಬಿಡೋಣ, ಮನೇಲಿ ಏನಾಗುತ್ತೋ ಆ ಕೆಲಸ ಮಾಡಿಕೊಂಡು ಅಂತ. ಬಟ್ ಆ್ಯಕ್ಚುಲಾಗಿ ರೈತರ ಜೀವನ ತುಂಬಾ ಕಷ್ಟ ಇದೆ ಗೈಸ್, ಅದನ್ನು ಹೇಳೋಕ್ಕಾಗಲ್ಲ ಅಷ್ಟೇ. ಅವ್ರು ಯಾರಿಗೂ ಬೇಡವಂತೆ, ಅವ್ರಿಗೆಲ್ಲ ಅಲ್ಲೇ ಜ್ಯೂಸ್ ಕುಡ್ದವ್ರಲ್ಲ. ನಾನು ಸುಮ್ಮನೆ ಬಂದೆ, ನೀವು ಎಳ್ನೀರು ಕೆಚ್ಚುತ್ತಿದ್ದೀರಲ್ಲ, ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮ ಭಾವ ಎಳ್ನೀರು ಕೆಚ್ತಾ ಇರೋದು ನೋಡಿ ಫ್ರೆಂಡ್ಸ್ ಅಂತ.
ಬಾವ ಮೈದನ್ ಕೊಡೋದು. ಕುಡಿರಿ ಇನ್ನು ಕಿತ್ಕೊಳ್ಳೋದ್ ತಾಳ್ರಿ ನಮ್ದೆಲ್ಲ ತೋಟ, ನಮ್ದೆಲ್ಲ ತೋಟ. ಬೇಡ ಅಲ್ಲ, ನಂಗೆ ಬೇಡಪ್ಪ, ನಂಗೆ ಕುಡಿಬೇಕು ಅನ್ಸ್ತೈತೆ, ಆದರೆ ಹೊಟ್ಟೆ ಒಳಗೆಲ್ಲ ಲೋಡ್ ಆಗ್ಬಿಟ್ಟೈತೆ. ಚೆನ್ನಾಗಿತ್ತಲ್ಲ ಅಂತ ತಿಂದ್ಬಿಟ್ಟು. ಒಂದೇನು ಹೊಸಿ ದೊಡ್ಡದಿರ್ತದ ಬಾವ. ಓ ಎಷ್ಟು ದಪ್ಪ. ಕೆಡತೀರಾ? ನಾನು ಕುಡಿತೀನಿ. ತಡೀರಿ, ನಮ್ಮ ಮೇಲೆ ಕೆಡೋಗ್ಬಿಟ್ಟಿರ. ನಾನು ಯಾವಾಗ ಹೋಗೋದು ಬೆಂಗಳೂರಿಗೆ? ಇವ್ರು ಇಲ್ಲೇ ಇಷ್ಟು ಟೈಮ್ ಮಾಡಿದ್ರೆ. ಕೆಳಗಡೆ ಎಲ್ಲ ಚಲೋ ಐತಲ್ಲ ಬಾಬಾ, ಈ ಕಡೆ ಬಟ್ಟೆ ಮುಖ್ಯ, ಎಳ್ನೀರಲ್ಲ. ಅಲ್ಲ, ಹಿಂಗೆ ಕೊಚ್ಚಬೇಕಾಗಿತ್ತು ನೀವು. ಹಂಗೆ ಹೊಡೆದಿಕ್ಕೆ ಓಪನ್ ಮಾಡ್ತಿದ್ದಂಗೆ ಬೈಕ್ ಹಾಕದೆ. ಅಯ್ಯೋ ರಾಮ, ಖಾಲಿ ಆಯ್ತಾ? ಒಂದು ಎಳ್ನೀರನ್ನ ಒಬ್ಬರು ಕುಡಿಯೋಕ್ಕಾಗಲ್ಲ, ಅಷ್ಟು ದೊಡ್ಡದಿತ್ತಿದು. ಹಾಗಾಗಿ ನಮ್ಮ ಅಣ್ಣ ಅರ್ಧ ಕುಡಿದು ನನಗೆ ಅರ್ಧ ಕೊಟ್ಟಿದ್ದಾನೆ ನೋಡಿ, ನಾನು ಕುಡಿತಾ ಇದ್ದೀನಿ ಇವಾಗ. ನಮ್ಮ ಅತ್ತಿಗೆ ಅವರು ಆಲ್ರೆಡಿ ಬಜ್ಜಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಎಳ್ನೀರು ಕುಡಿದು ಅಲ್ಲಿ ಬಜ್ಜಿ ತಿನ್ನಕ್ಕೆ ಹೋಗಬೇಕು. ಬಾ ಎಳ್ನೀರು ಕುಡಿತಾರದ ಒಂದು ಎಳ್ನೀರು ಇದು ಸುಸ್ತು ನೋಡಿ ಗಾಯ್ಸ್. ನೆಂಟ್ರ ಮನೆಗೆ ಏನೋ ಕಾಫಿ ಟೀ ಕುಟ್ಕೊಂಡು ಹೋಗ್ಲಿ ಅಂತ ಕರೆದ್ರೆ ಬಂದು 70 ರೂಪಾಯಿದು ಒಂದು ಎಳ್ನೀರು, ಇವ್ರು 70 ರೂಪಾಯಿನ ಎಳ್ನೀರು, ಮೇ ಬಿ 80 ರೂಪಾಯಿ ಒಂದು, ಹೆಚ್ಚು ಕಮ್ಮಿ 300 ರೂಪಾಯಿ ಲಾಸ್ ಮಾಡೋರೆ. ಯಾರಾದ್ರೂ ನೋಡ್ಕೊಳ್ಳಿ ಇವ್ರನ್ನ, ಊರಿಗೆ ಕರ್ಕೊಬಿಡಿ ಯಾರು. ಇಲ್ಲ ಊರಲ್ಲವೇ ಸ್ಪೂನು ಗೈಸಿದು. ಆದ್ರೆ ಬೆಂಗಳೂರಲ್ಲಿ ಕೊಚ್ಚಾರಿ ಹೆಂಗ್ ಕೊಚ್ತಾರಲ್ವ, ಪರ್ಕ್ ಅಂತ. ಓಹೋ ದೊಡ್ಡದು. ಓ ಬಾವ, ಇದು ತಿನ್ನ ಅಷ್ಟಲ್ಲೇ ಹೊಟ್ಟೆ ತುಂಬೋಯ್ತದೆ. ಎಷ್ಟು ಬಿಸಿಲಿದೆ ಅಂದರೆ ಲಿಟ್ರಲಿ ನೀವು ನಂಬಲ್ಲ, ನಾನು ಡೈಲಿ ಬ್ಯಾಂಗ್ಳೂರಲ್ಲಿ ಎಳ್ನೀರು ಕುಡಿತಾ ಇದ್ದೀನಿ ಮಾರ್ನಿಂಗ್ ಟೈಮ್. ಬಿಕಾಸ್ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಮೂಗಲ್ಲಿ ಬ್ಲೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಅಷ್ಟು ಬಾಡಿ ಡಿಹೈಡ್ರೇಷನ್ ಆಗ್ತಿದೆ ನನಗೆ. ಹಂಗಾಗಿ ಎಳ್ನೀರು ಕುಡಿದು ಇವಾಗ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಡಬೇಕು. ಸೊ ಇವತ್ತಂತೂ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ, ಲಿಟ್ರಲಿ ಐಡಿಯಾನೂ ಇಲ್ಲ ಏನಾಗುತ್ತೆ ನೋಡೋಣ. ಗೈಸ್, ಅವ್ರ ಮನೆ ಅಲ್ಲಿರೋದು, ತೋಟದ ಮನೆ ಇವ್ರದ್ದು. ಹಾಗಾಗಿ ಎಳ್ನೀರುಗಳೆಲ್ಲ ಫುಲ್ ಕೈಗೆ ಸಿಗುತ್ತೆ. ಆ ಮರಗಳೆಲ್ಲ ಇವಾಗ ಹೊಸ ಮರಗಳಾಗಿರೋದ್ರಿಂದ ಚಿಕ್ಕದಿದೆ. ನಮ್ಮ ಮನೆಯವರೆಲ್ಲರೂ ಇದ್ದೀವಿ ಇಲ್ಲೇ. ಬರುವಾಗ ಎಷ್ಟು ಖುಷಿ ಇರುತ್ತೋ, ಹೋಗುವಾಗ ಅಷ್ಟೇ ಬೇಜಾರಿರುತ್ತೆ. ಎಲ್ಲರೂ ಬಿಟ್ಟೋಗ್ಬೇಕಂದ್ರೆ ಅದಂತೂ ಒಂಥರ ಮನಸ್ಸಿಗೆ ಬೇಜಾರಾಗ್ತಿರತ್ತೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಸೊ ಹಾಗಾಗಿ ಫೈನಲಿ ಹೊರಟ್ವಿ. ಒಂದು ಖುಷಿ ಏನಂದರೆ ಸದ್ಯಕ್ಕೆ ನನಗೆ ಸೀಟ್ ಸಿಕ್ತು. ಸೊ ಇವಾಗ ಬ್ರೇಕಿಗೆ ನಿಲ್ಲಿಸಿದ್ದಾರೆ, ಹಾಗಾಗಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗೋಗಿದೆ 6:30. ಸೊ ಬ್ಯಾಂಗ್ಳೂರಿಗೆ ಫೈನಲಿ 8 o'clock ನಾನು ರೀಚ್ ಆಗಿದ್ದಾಯಿತು. 8 o'clock ಗೈಸ್. ನಾನು ಅಲ್ಲಿಂದ ಹೊರಟಿದ್ದು 3:30. ನಾನು 8:15 ಇಲ್ಲಿಗೆ ರೀಚ್ ಆಗಿದ್ದೀನಿ ಅಂದರೆ ಲೆಕ್ಕ ಹಾಕಿ. ಇವತ್ತು ಎಷ್ಟು ಟ್ರಾಫಿಕ್ ಇತ್ತಂದರೆ ಯಪ್ಪ, ತುಂಬಾ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ವ್ಲಾಗ್ ಎಂಡ್ ಮಾಡಲಿಕ್ಕೂ ಕೂಡ ನಂಗೆ ಆಗಲಿಲ್ಲ. ಸೊ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಚಿಕ್ಕ ಮಿನಿ ವ್ಲಾಗ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. Yeah.